ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಮಸ್ಯೆ ಏನೇ ಇರಲಿ, ಕೆಲಸ ಏನೇ ಇರಲಿ, ಈ ಪರಿಹಾರ ಖಂಡಿತವಾಗಲೂ ನಿಮ್ಮ ಕೆಲಸವನ್ನು, ನಿಮ್ಮ ಸಮಸ್ಯೆಯನ್ನು ಖಂಡಿತವಾಗಲೂ ನಿವಾರಣೆ ಮಾಡುತ್ತೆ. ನಿಮಗೊಂದು ದಾರಿಯನ್ನು ತೋರಿಸುವಂಥ ಪರಿಹಾರ ಇದಾಗಿದೆ. ಪಾರಿಜಾತ ಗಿಡ ಎಲ್ಲಿದೆ ಅನ್ನೋದನ್ನು ನೀವು ಹುಡುಕಬೇಕು. ಒಂದು ನಿಮ್ಮ ಮನೆಯಲ್ಲಿ ಇರ್ಬೋದು, ಪಕ್ಕದ ಮನೆ ಇರ್ಬೋದು, ಎಲ್ಲಿದೆ ಅನ್ನೋದನ್ನು ನೀವು ಹುಡುಕಬೇಕಾಗುತ್ತೆ. ಪಾರಿಜಾತ ಗಿಡದ ಸಮೀಪವೇ ಈ ಪರಿಹಾರವನ್ನು ಮಾಡಬೇಕು. ಕಮೆಂಟಲ್ಲಿ ಬರುತ್ತೆ, ಪಾರಿಜಾತ ಗಿಡ ಇಲ್ಲ ಅಂತ ಹೇಳಿದ್ರೆ ಈ ಪರಿಹಾರವನ್ನು ಮಾಡಬೇಡಿ, ಆಯಿತಾ? ಸರಿ, ಶ್ರೀಕೃಷ್ಣನನ್ನು ಸ್ಮರಿಸ್ಕೊಂಡು ಈ ಪರಿಹಾರವನ್ನು ನೀವು ಮಾಡಿ. ಇದು ಕನಿಷ್ಠ ಪಕ್ಷ ಅಂದರೆ ಒಂದು 6 ತಿಂಗಳ ಕಾಲ ಈ ಪರಿಹಾರವನ್ನು ನೀವುಗಳು ಮಾಡಬೇಕಾಗತ್ತೆ. ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಚಿಕ್ಕ ಲೋಟವನ್ನು ತಗೊಳ್ಳಿ, ತುಂಬ ಚಿಕ್ಕದು, ಆಯಿತಾ? ತುಂಬ ಚಿಕ್ಕದಾಗಿರುವಂಥ ಒಂದು ಲೋಟವನ್ನು ತಗೊಳ್ಳಿ. ಅದರಲ್ಲಿ ಶುದ್ಧ ನೀರನ್ನು ಹಾಕಿ ಈ ಪಾರಿಜಾತ ಗಿಡದ ಸಮೀಪ ತಗೊಂಡು ಹೋಗಿ. ಅದಾದ ನಂತರ ಆ ನೀರನ್ನು ನೋಡಿಕೊಂಡು, ಕೈನಲ್ಲಿ ನೀರು ಇಟ್ಕೊಳ್ಳಿ, ಕೈನಲ್ಲಿ ನೀರನ್ನ ನೋಡ್ಕೊಳ್ಳಿ. ಇವಾಗ ಹೊರಗಡೆ ಬಂದು ನಾವು ಆ ನೀರನ್ನು ನೋಡಿಕೊಂಡು ಆ ಥರ ಎಲ್ಲ ಏನಾದರೂ ಮಾಡಿದ್ರೆ ಜನ ಎಲ್ಲ ನೋಡ್ತಾರೆ, ಏನಾದರೂ ಕೇಳ್ತಾರೆ ಅನ್ನೋರು ಬೇಕಾದ್ರೆ ಮನೆಯಲ್ಲೇ ಮಾಡ್ಕೊಳ್ಳಿ. ಒಂದು ಲೋಟ ತಗೊಳ್ಳಿ, ಅದರಲ್ಲಿ ನೀರು ತುಂಬಿಸ್ಕೊಳ್ಳಿ. ಪಾರಿಜಾತ ಗಿಡ ಎಲ್ಲಿದೆ ಅಂತ ಗೊತ್ತಾಯ್ತಾ? ಅಕ್ಕಪಕ್ಕದಲ್ಲಿ ಎಲ್ಲರೂ ಇದೆಯಾ ಅನ್ನೋದನ್ನು ನೋಡಿ ಆ ಜಾಗದಲ್ಲೇ ಇದನ್ನು ಮಾಡಬೇಕು, ಆಯಿತಾ? ಇದನ್ನು ನೋಡಿಕೊಂಡು, ಅಥವಾ ಈ ಪಾರಿಜಾತ ಗಿಡವನ್ನು ನಿಮ್ಮ ಮನೆಯಲ್ಲೇ ನರ್ಸರಿಯಿಂದ ನಾನು ತೊಗೊಂಬರ್ತೀನಿ, ಮನೆಯಲ್ಲೇ ತೊಗೊಂಬಂದು ಇಟ್ಕೊಂಡು ನಾನು ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು, ಆಯಿತಾ? ಪಾರಿಜಾತ ಗಿಡ ಬೇಕು ಅಷ್ಟೇ, ಸರಿನಾ? ಎಷ್ಟು ದೊಡ್ಡದು, ಎಷ್ಟು ವರ್ಷ ಹಳೆದು, ಇವೆಲ್ಲ ಏನು ಬೇಡ, ಆಯಿತಾ? ಪಾರಿಜಾತ ಗಿಡ ಬೇಕು, ರೈಟ್. ಸೊ ಆ ನೀರನ್ನು ತಗೊಳ್ಳಿ. ಆ ನೀರನ್ನು ನೋಡಿಕೊಂಡು ಶ್ರೀಕೃಷ್ಣನನ್ನು ಧ್ಯಾನ ಮಾಡ್ಕೊಳ್ಳಿ. ನನ್ನ ಈ ರೀತಿಯಾದಂಥ ಒಂದು ಕಾರ್ಯ ಆಗಬೇಕಾಗಿದೆ, ನನಗೆ ಈ ಕಾರ್ಯಸಿದ್ಧಿಯನ್ನು ಮಾಡಿಕೊಡಿ, ಈ ಕಾರ್ಯ ಆಗೋ ಥರ ನನಗೆ ಆಶೀರ್ವಾದವನ್ನು ಮಾಡಿ, ಅಥವಾ ಈ ಕಾರ್ಯ ಆಗೋದಕ್ಕೆ ಯಾವುದಾದ್ರೂ ದಾರಿಯನ್ನು ನನಗೆ ತೋರಿಸಿ. ಬೇರೆ ಪರಿಹಾರ ಅಂದರೆ ಇದಕ್ಕೆ ಬದಲಾಗಿ ನೀನು ಇದನ್ನು ಮಾಡು ಅನ್ನುವಂಥ ದಾರಿಯನ್ನು ತೋರಿಸಿ ಅಂಥೇಳಿ ಆ ನೀರನ್ನು ನೋಡಿಕೊಂಡು ಬೇಡ್ಕೊಂಡು ಶ್ರೀಕೃಷ್ಣನ ನಾಮಸ್ಮರಣೆ ಮಾಡಿ ಈ ನೀರನ್ನು ಪಾರಿಜಾತ ಗಿಡದ ಸಮೀಪದಲ್ಲಿ, ಅದರ ಬುಡದಲ್ಲಿ, ಅದರ ಬೇರಿರುವಂಥ ಸ್ಥಳದಲ್ಲಿ ಅದನ್ನೇ ಇಟ್ಬಿಡಿ ಅಷ್ಟೇ, ಕೆಳಗಡೆ. ಇದು ಎಲ್ಲಿವರೆಗೂ ಇರಬೇಕಂದ್ರೆ, ನೀವು ಸಪೋಸ್ ತಿಳ್ಕೊಳ್ಳಿ, ಇವಾಗ ಬೆಳಿಗ್ಗೆ 7 ಗಂಟೆಗೆ ಇಟ್ಟಿದ್ದೀರ ಅಂದರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಈ ನೀರನ್ನು ನೀವು ತೆಗಿಬೇಕು. ಅಲ್ಲಿವರೆಗೂ ಅಂದರೆ 24 ಗಂಟೆಗಳ ಕಾಲ ಆ ನೀರು ಆ ಗಿಡದ ಬುಡದಲ್ಲೇ ಇರಬೇಕು. ಆ ರೀತಿ ನೋಡ್ಕೊಳ್ಳಿ ನೀವು. ಅದಾದ ನಂತರ ಆ ನೀರನ್ನು ತಗೊಂಡು ಬಂದು ಮನೆಯಲ್ಲಿ ಎಲ್ಲ ಕಡೆನೂ ಚಿಮುಕ್ಸ್ಬೇಕು ನೀವು. ಅದು ಟಾಯ್ಲೆಟ್ ಇರಲಿ, ವಾಶ್ರೂಮ್ ಇರಲಿ, ಎಲ್ಲೇ ಇರಲಿ, ಎಲ್ಲ ಕಡೆನೂ ಮನೆಯಲ್ಲಿ ಎಲ್ಲ ರೂಮ್ಗಳಲ್ಲೂ ಚಿಮುಕ್ಸ್ಬೇಕು. ಮಾಡಿ ಇದೆ, ಮಾಡಿನಲ್ಲೂ ಚಿಮುಕ್ಸ್ಬೇಕು ಆ ನೀರನ್ನು. ಮತ್ತೆ ಹೊಸ ನೀರನ್ನು ಹಿಡಿಯೋದು, ಮತ್ತೆ ಶ್ರೀಕೃಷ್ಣನ ಧ್ಯಾನವನ್ನು ಮಾಡೋದು. ನಿಮ್ಮ ಸಂಕಲ್ಪಿತ ಕಾರ್ಯ ಯಾವುದಾದ್ರು ಒಂದೇ ವಿಷಯವನ್ನು, ಒಂದೊಂದು ದಿನಕ್ಕೆ ಒಂದೊಂದು ಕಥೆನ, ಒಂದೊಂದು ದಿನಕ್ಕೆ ಒಂದೊಂದು ಕೋರಿಕೆನ, ಒಂದೊಂದು ದಿನ ಒಂದೊಂದು ಇಷ್ಟಾರ್ಥಗಳನ್ನು ಹೇಳಬಾರದು. ಒಂದೇ ಇಷ್ಟಾರ್ಥವನ್ನು ಹೇಳಿ ಇದನ್ನು ನೀವು ಇಡ್ಬೋದು. ಮಕ್ಕಳಿಗೆ ಮದುವೆ ಆಗ್ತಾಯಿಲ್ಲ, ತಂದೆ ತಾಯಿಗಳು ಮಾಡಿಯಲ್ಲ. ಮಕ್ಕಳು ಮಾತು ಕೇಳ್ತಾ ಇಲ್ಲ, ತಂದೆ ತಾಯಿಗಳು ಮಾಡಿಯಲ್ಲ. ಯಾರೋ ಕೇಳ್ತಾರೆ ನನಗೆ, ಅವ್ರ ಬದಲಾಗಿ ನಾನು ಮಾಡಲಾ ಅಂತ. ಆ ಬದಲಾಗಿ ಮಾಡುವಂಥ ಪರಿಹಾರವನ್ನು ನಾವು ಕೊಟ್ಟಿದ್ದೀವಿ ಇವತ್ತು. ಅರ್ಥ ಆಯ್ತಲ್ವಾ? ಇವ್ರು ಕೇಳ್ತಾ ಇಲ್ಲ, ನನ್ನ ಗಂಡನ ಪರವಾಗಿ ನಾನು ಮಾಡ್ಬೋದಾ, ಅವ್ರಿಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಮಾಡ್ಕೊಳ್ಳಿ, ಆಯಿತಾ? ಸೊ ಇದನ್ನು ಆ ನಿಮ್ಮ ಕೋರಿಕೆಯನ್ನು ಶ್ರೀಕೃಷ್ಣನ ಧ್ಯಾನವನ್ನು ಮಾಡಿ ಆ ನೀರನ್ನು ನೋಡ್ತಾ ನೀವು ಹೇಳ್ಕೊಳ್ಳಿ. ಇದನ್ನು ಪಾರಿಜಾತ ಗಿಡದ ಸಮೀಪದಲ್ಲಿಡಿ. ಅದಾದ ನಂತರ ಮಾರನೇ ದಿನ 24 ಗಂಟೆ ಕಳೆದ ನಂತರ ಈ ನೀರನ್ನು ಮನೆಯಲ್ಲಿ ಚಿಮುಕಿಸಿ. ಈ ರೀತಿ 6 ತಿಂಗಳ ಕಾಲ ನೀವು ಮಾಡಿ. ಅಂದರೆ 6 ತಿಂಗಳು ಕಂಟಿನ್ಯೂ ಮಾಡಬೇಕಂದ್ರೆ ಇಲ್ಲ, ಅದರ ಒಳಗಾಗಿಯೇ ಸ್ವಾಮಿಗಳು ನಿಮ್ಮ ಕಾರ್ಯವನ್ನು ಮಾಡಿಕೊಡ್ತಾರೆ, ಅಥವಾ ನಿಮಗೆ ಬೇರೆ ದಾರಿ ಏನಾದರೂ ತೋರಿಸ್ತಾರೆ. ಈ ಕಾರ್ಯ ಆಗಬೇಕಾ, ಹಿಂಗೋಗು ಅನ್ನುವಂಥ ಒಂದು ದಾರಿಯನ್ನು ತೋರಿಸ್ತಾರೆ. ಕೆಲವೊಂದು ಸಲ ಏನಾಗುತ್ತೆ, ಕಾರ್ಯ ಖಂಡಿತ ಆಗುತ್ತೆ ಅಂತ ಹೇಳಿದ್ರೆ ಏನಂದರೆ ಆ ಕಾರ್ಯ ನಡೆಯಲ್ಲ, ಆ ಕೆಲಸನೇ ನಡೆಯಲ್ಲ ಸ್ಟಾರ್ಟಿಂಗಲ್ಲೇ. ಇದಕ್ಕೆ ಅರ್ಥ ಏನು ಅಂದರೆ, ಇದರಿಂದ ನಿನಗೆ ಯಾವುದೇ ರೀತಿಯ ಲಾಭವಿಲ್ಲ, ಇದು ನಿನಗೆ ಪ್ರಾಪ್ತ ಇಲ್ಲ ಅನ್ನುವಂಥ ಅರ್ಥ ಆಗಿರ್ತದೆ. ಅದನ್ನು ಮನದಟ್ಟು ಮಾಡಿಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಮಾಡುವಾಗ ಇದರಿಂದ ನನಗೆ ಒಳಿತಾಗುತ್ತಂದರೆ ಈ ಕಾರ್ಯ ಆಗಲಿ ಅಂತ ನೀವೇನಾದರೂ ಪ್ರೇಯರ್ ಮಾಡಿದೆ ಬೇಡ್ಕೊಂಡು ಅಲ್ಲಿಟ್ರಿ, ಖಂಡಿತವಾಗ್ಲೂ ಇದು ಕೆಲಸ ಮಾಡುತ್ತೆ. ನಿಮಗೆ ಒಳಿತಾಗೋ ಥರ ಇದ್ದರೆ ಆ ಕಾರ್ಯ ಆಗುತ್ತೆ. ಒಳಿತಾಗಲ್ಲ, ಅಥವಾ ಈ ಕಾರ್ಯ ಆಗೋದ್ರಿಂದ ನಿನಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಇದೆ ಅಂದರೆ ಆ ಕಾರ್ಯ ಆಗಲ್ಲ. ಸೊ ಕೃಷ್ಣನ ಧ್ಯಾನವನ್ನು ಮಾಡಿ ಮಾಡುವಂಥ ಒಂದು ಪುಟ್ಟ ಪರಿಹಾರ ಇದಾಗಿದೆ. ಅವರಿಗೋಸ್ಕರ ಇನ್ನೊಬ್ಬರ ಪರವಾಗಿ ನಾವು ಮಾಡ್ತೀವಿ ಅಂತ ಯಾರಾದರೂ ಇದ್ದರೆ ಈ ಪರಿಹಾರವನ್ನು ತಾವುಗಳು ಮಾಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.